ಇವತ್ತಿನ ತಾಲೂಕು ಆಫೀಸಿಯ ಎಲ್ಲ ತಾಲೂಕು ಅಧಿಕಾರಿಗಳ ಸಭೆಯ ಉದ್ದೇಶ ಅಂತಂದರೆ ಮುಂಬರುವ 26ನೇ ತಾರೀಕು 76ನೇ ಗಣರಾಜ್ಯೋತ್ಸವ ಹೇಗೆ ನಾವು ಕಾರ್ಯಕ್ರಮ ಮಾಡ್ಕೋಬೇಕು, ಹೇಗೆ ವಿಜೃಂಭಣೆಯಿಂದ ಮಾಡಬೇಕು ಅನ್ನೋದನ್ನ ಎಲ್ಲ ತಾಲೂಕು ನನ್ನ ಕುಟುಂಬ ವರ್ಗದ ಜೊತೆ ಮಾತಾಡಿ ತುಂಬ ಅಚ್ಚುಕಟ್ಟಾಗಿ ತುಂಬ ಸೊಗಸಾಗಿ ಒಂದು ಅರ್ಥಗರ್ಭಿತವಾಗಿ ಕಾರ್ಯಕ್ರಮ ಮಾಡಬೇಕಂತ, ದೇಶಕ್ಕೆ ಗೌರವ ಕೊಡ್ತಕ್ಕಂಥ 76ನೇ ಗಣರಾಜ್ಯೋತ್ಸವವನ್ನು ಮಾಡಬೇಕಂತ ತೀರ್ಮಾನಿಸಲಾಗಿದೆ. ಈಗಾಗಲೇ ಸ್ವಚ್ಛತೆಯನ್ನು ಹೇಗೆ ಕಾಪಾಡಬೇಕು, ಸ್ಟೇಜಲ್ಲಿ ಹೇಗೆ ಮಾಡಬೇಕು, ಇವತ್ತು ವಿಶೇಷವಾಗಿ ಸ್ವತಂತ್ರ ಹೋರಾಟಗಾರರನ್ನ ನೆನೆಸ್ಕೊಂಡು ಅವರಿಗೆ ಸನ್ಮಾನವನ್ನು ಮಾಡ್ತಿದ್ರಿ. ಈ ಸರಿ ವಿಭಿನ್ನವಾಗಿ ನಮ್ಮ ಗಡಿ ಕಾಯತಕ್ಕಂಥ ಯೋಧರು, ನಮ್ಮ ತಾಲೂಕಿನ ಯೋಧರು 25 ಜನ ಯೋಧರನ್ನ ಗುರುತಿಸಿ ಅವ್ರನ್ನ ಸನ್ಮಾನ ಮಾಡಬೇಕು. ಹಾಗೂ ನಮ್ಮ ತಾಲೂಕಿನಲ್ಲಿ ಕೆಲಸ ಮಾಡಿ ಬಿಟ್ಟೋಗಿರ್ತಕ್ಕಂಥ ರಿಟೈರ್ಡ್ ಆಗಿರ್ತಕ್ಕಂಥ ಅಧಿಕಾರಿಗಳನ್ನ ಗಮನಿಸಿ ಅವರಿಗೆ ಸನ್ಮಾನ ಮಾಡಬೇಕಂತ ಸಭೆಯಲ್ಲಿ ತೀರ್ಮಾನವಾಗಿದ್ವಿ. ಈ ತೀರ್ಮಾನ ತಕ್ಕಂಗೆ ಎಲ್ಲ ಸಂಘ ಅಧಿಕಾರಿಗಳು ಕೂಡ, ಅಂದರೆ ನಮ್ಮ ಸಂಘದ ಪರಿವಾರದವರು, ಅದು ನಮ್ಮ ಕುಟುಂಬದ ಪರಿವಾರದವರು ಎಲ್ಲ ಸೇರಿ ತೀರ್ಮಾನಿಸಲಾಗಿದೆ. ನಾವು ಈ 4 ಹಬ್ಬಗಳನ್ನು ವಿಶೇಷವಾಗಿ ನಾವು ಕೂಡ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದರಂತೆ 26ನೇ ತಾರೀಕು ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳ ಮನೋರಂಜನಾ ಕಾರ್ಯಕ್ರಮವನ್ನು ಕೂಡ ನಾವು ಒಂದು ಅದ್ಭುತವಾಗಿ ಆಚರಣೆ ಮಾಡಿದ್ದೀವಿ. ಒಂದು 5ರಿಂದ 10 ಸಾಂಗ್ಗಳ ವ್ಯವಸ್ಥೆ ಮಾಡಿ ನಮ್ಮ ಮಕ್ಕಳಿಂದಲೇ ಕಾರ್ಯಕ್ರಮ ನಡೆದಿದೆ. ಇದರ ಕಾರಣಕ್ಕೋಸ್ಕರವಾಗಿ ನಾವೆಲ್ಲ ತೀರ್ಮಾನಿಸಿ ಎಲ್ಲ ತಾಲೂಕು ಮಟ್ಟ ಅಧಿಕಾರಿಗಳನ್ನ ಒಗ್ಗೂಡಿಸಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ನಾವೆಲ್ಲ ತೀರ್ಮಾನಿಸಲಾಗಿದೆ. ಇದರ ಉಸ್ತುವಾರಿಯನ್ನ ನಮ್ಮ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಾಲೂಕು ಇಒ ಮತ್ತು ನಮ್ಮ ಬಿಒ ಅವರು ಮತ್ತು ನಮ್ಮ ಆಯುಕ್ತರು ಕಮಿಷನರ್ ಅವರು ಕೂಡ ಇದನ್ನ ವಹಿಸ್ಕೊಂಡಿದ್ದಾರೆ. ಸೊ ಈ ಕಾರ್ಯಕ್ರಮವನ್ನ ಸಾರ್ವಜನಿಕರು ದಯವಿಟ್ಟು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ದೇಶದ ಈ ಹಬ್ಬವನ್ನ ಎಲ್ಲರೂ ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ.